ದೇಶದ ರಾಜಕಾರಣ 3ನೇ ಬಾರಿ ನರೇಂದ್ರ ಮೋದಿ ಗೆಲ್ತಾರೆ, 400 NDA ನಾವು ತಲುಪ್ತೀವಿ ಅಂತ ಅವರು ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದಾರೆ. ಸೊ ಕಾಂಗ್ರೆಸ್ನ INDA ಮೈತ್ರಿಕೂಟದ ನಂಬರ್ ಏನಾಗಿರುತ್ತೆ, ಅದು ಬಿಜೆಪಿಗರ ಲೆಕ್ಕಾಚಾರ 400 ಗೆಲ್ತೀವಿ ಅನ್ನೋದು, ನರೇಂದ್ರ ಮೋದಿ ಅವ್ರ ಲೆಕ್ಕಾಚಾರ 400 ಗೆಲ್ತೀವಿ ಅನ್ನೋದು, ಕಾಂಗ್ರೆಸ್ನ ಲೆಕ್ಕಾಚಾರ ಏನು, INDA ಲೆಕ್ಕಾಚಾರ ಏನು? ಭಾರತ ದೇಶದ ಅಧಿಕಾರಕ್ಕೆ ಬರ್ತೀವಿ ಮತದಾರರ ಕೈಯಲ್ಲಿ ಇದೆ. ನಾನು ಭವಿಷ್ಯವನ್ನು ಕೂಡ ಈಗಲೇ ನಾನು ಮಾತನಾಡೋದಿಲ್ಲ, ಆದ್ರೆ ಸಮಾಧಾನಕರ ರೀತಿಯಾದಂತ ಒಂದು ರಿಸಲ್ಟ್ ನಮಗ್ ಬರುತ್ತೆ ಖಂಡಿತವಾಗ್ಲು. ಖಂಡಿತವಾಗ್ಲು ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರ, ರಾಜಕಾರಣದ ಒಂದು ಭಾಗ ಕುತಂತ್ರ ಕೂಡ. ಹೌದು. ಏನ್ ಇತ್ತೀಚಿಂದಲ್ಲ, ಇದು ಹಿಂದಿನ ಕಾಲದಿಂದಲೂ ಕೂಡ ಇದೆ, ಮುಂಚೆಯಿಂದಲೂ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶಕ್ತಿ ರಾಜಕಾರಣದಲ್ಲಿ ಯಾವುದು? ತಂತ್ರಗಾರಿಕೆ ಅಥವಾ ಮುನ್ನುಗ್ಗೋಗುವಂತ ಛಾತಿ, ಯಾವ್ದ್ರಲ್ಲಿ ನೀವು ಎಕ್ಸ್ಪರ್ಟು ಅಂತ? ತಂತ್ರಗಾರಿಕೆನೂ ಇದೆ, ಮುನ್ನುಗ್ಗುವಂತ ಛಾತಿನೂ ಇದೆ. ರಾಜಕಾರಣಕ್ಕೆ ಬೇಕಾದಂತ ಸಕಲ ವಿದ್ಯೆಯೂ ಕೂಡ ಗೊತ್ತು. ಅದೆಲ್ಲ ಇಲ್ಲ ಅಂತಂದ್ರೆ ಎಲ್ಲೋ ಕಳೆದು ಹೋಗ್ಬಿಡ್ತೀವಿ. ಎಸ್ ಮ್ಯಾಮ್, ನಾನು ನಿಮ್ಮನ್ನ ಬಹಳಷ್ಟು ಮಾತಾಡಿಸ್ಬೇಕು, ಬಟ್ ಆದ್ರೂ ಕೂಡ ಸೆಷನ್ ನಡೀತಾ ಇದೆ. ಈ ನಡುವೆ ನಮ್ಗೊಂದು ಸಂದರ್ಶನ ಕೊಟ್ಟಿದ್ರಿ, ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ತುಂಬಾ ಸ್ಪಷ್ಟವಾಗಿ ಧೈರ್ಯ, ನಾನಾಗ್ಲೇ ಹೇಳಿದೆ ಧೈರ್ಯ ಲಕ್ಷ್ಮಿ ಅಂತ ಒಂದು ಪದ ಬಳಕೆ ಮಾಡಿದೆ. ರಾಜಕಾರಣ ಅನ್ನೋದು ಹುಡುಗಾಟಿಕೆ ಅಲ್ಲ. ಆ ಧೈರ್ಯವನ್ನ ಮಾಡಿ ಇವತ್ತು ಈ ಹಂತಕ್ಕೆ ಬಂದು ಕೂತಿದ್ದಾರೆ. ಮಹತ್ವಾಕಾಂಕ್ಷಿ ಅವರು, ನಾನು ಇಷ್ಟೇ ಅಂತಿಲ್ಲ, ಅವ್ರು ಏನಾಗಬೇಕು ಅಂತ ಅವ್ರು ಆಗಲೇ ಗುರಿ ಇಟ್ಕೊಂಡು ಕೂತಿದ್ದಾರೆ, ಆ ದಿಸೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೇ ಆಗಿದ್ದರೂ ಸಹ, ಯಾರು 1000 ಕಾಮೆಂಟ್ಗಳನ್ನ ಹಾಕಿದ್ರು, ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಮಾಡಿದ್ರು ಸಹ, ಎಲ್ಲ ಬೈ ಲಕ್ ಒಂದ್ಸಲ ಅಷ್ಟೇ ಅದೃಷ್ಟ ಸಿಗೋದು. ಬಟ್ ಶ್ರಮ ಅನ್ನೋದು ನಮ್ಮ ಜೀವನದಲ್ಲಿ ಸಾಧನೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ನಾ ಕಂಡಂತೆ ಸೊ ಧೈರ್ಯಗಾತಿ, ಛಲಗಾತಿ, ಹಠವಾದಿ, ಸೊ ರಾಜಕಾರಣ ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ ದೇಶದಲ್ಲಿ ಹೌದು ಎಲ್ಲವೂ ಅಂದುಕೊಂಡಂತೆ ಬಿಜೆಪಿಗೆ ಹೇಳುವಂತೆ ಹೀನಾಯ ಸನ್ನಿವೇಶದಲ್ಲಿ ಇಲ್ಲ. ನಾವು ಕೂಡ ಒಂದೊಳ್ಳೆ ಪ್ರದರ್ಶನ ಕೊಡ್ತೀವಿ, ಒಂದೊಳ್ಳೆ ಬೆಂಬಲ ಪಡ್ಕೋತೀವಿ ಅನ್ನೋ ವಿಶ್ವಾಸ. ಅದು ಕರ್ನಾಟಕ ವಿಚಾರ ಬಂದಾಗ ಕ್ಲಿಯರ್ ಕಟ್ 20+ ನಮ್ದು ಅಂತ ಹೇಳ್ತಿದ್ದಾರೆ. ಸೊ ಬಿಕಾಸ್ ಆಫ್ ಗ್ಯಾರಂಟಿ ಹೇಳಿದ್ವಿ, ಜನ 135 ಕೊಟ್ಟರು, ಗ್ಯಾರಂಟಿ ಜಾರಿ ಮಾಡಿದ್ವಿ. ಲೋಕಸಭೆ 28ರಲ್ಲಿ 20 ಗೆಲ್ಲಿಸ್ತಾರೆ ಅನ್ನೋದು ವಿಶ್ವಾಸ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ. ಥ್ಯಾಂಕ್ ಯು.